ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಪುನಃ ನಿಮಗೆ ಸ್ವಾಗತ ಸುಸ್ವಾಗತ. ಕಳೆದ ಬಾರಿ ನಾನು ನಿಮಗೆ ದೇವರು ಸ್ತ್ರೀಯನ್ನು ಹೇಗೆ ಉಂಟು ಮಾಡಿದನು ಎಂಬ ವಿಷಯದಲ್ಲಿ ತಿಳಿಸಿದ್ದೆನು. ಈಗ ನಾನು ನಿಮಗೆ ದೇವರು ಸ್ತ್ರೀಯನ್ನು ಉಂಟು ಮಾಡಿದ ನಂತರ ಪುರುಷನ ಪ್ರತಿಕ್ರಿಯೆ ಏನೆಂದು ನೋಡೋಣ. ಅಂದರೆ ಮೊದಲ ಮನುಷ್ಯ ಆದಾಮನ ಪ್ರತಿಕ್ರಿಯೆ ಏನಾಯಿತು, ಈ ವಿಷಯದಲ್ಲಿ ಪವಿತ್ರ ಬೈಬಲ್ ಏನು ಹೇಳುತ್ತದೆ ಎಂದು ನೋಡೋಣ. ನಾನು ನಿಮಗೆ ಹಳೆಯ ಒಡಂಬಡಿಕೆಯ ಪುಸ್ತಕ ಉತ್ಪತ್ತಿ ಗ್ರಂಥದ ಅಧ್ಯಾಯ 2 ವಚನ 18 ಮತ್ತು 23-24 ಹೀಗೆ ಓದುತ್ತೇವೆ. ನಾನು 18 ವಚನ ಓದ್ತೇನೆ. ಮತ್ತು ಯೆಹೋವ ದೇವರು ಮನುಷ್ಯನು ಒಬ್ಬಂಟಿಗನಾಗಿರೋದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ವಚನ 23, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವಾಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು ಅಂದನು. ಈ ಕಾರಣದಿಂದ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗುವರು ಅಂತ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ದೇವರು ಹೇಗೆ ಸ್ತ್ರೀಯನ್ನು ಉಂಟು ಮಾಡಿದನು ಎಂಬ ವಿಷಯದಲ್ಲಿ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಆದರೆ ಇವತ್ತು ನಾವು ದೇವರು ಆಕೆಯನ್ನು ಸೃಷ್ಟಿ ಮಾಡಿದ ನಂತರ ಅವನು ಏನು ಮಾಡ್ತಾನೆ, ಆದಾಮನ ಹತ್ರ ಕರ್ಕೊಂಡು ಬರ್ತಾನೆ. ನಾನು ನೋಡ್ತಾ ಇದ್ದೇವಲ್ಲ, ಆದಾಮನು ಆಕೆಯನ್ನು ನೋಡಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವಾಗಿದ್ದಾಳೆ ಎಂದು ಆಕೆಯನ್ನು ತನ್ನ ಸಂಗಾತಿಯನ್ನಾಗಿ ಸ್ವೀಕಾರ ಮಾಡಿದನು ಅಲ್ವಾ. ಆಗಿರುವಾಗ, ಯಾಕೆಂದರೆ ಮನುಷ್ಯನು ಪ್ರಾಣಿಗಳನ್ನು ನೋಡ್ತಿದ್ದ ಆದಾಮ, ಅವನಿಗೆ ಯಾವ ಸರಿಯಾದ ಸಂಗಾತಿ ಸಿಗಲಿಲ್ಲ. ಎಲ್ಲ ಪ್ರಾಣಿಗಳ ಸಂಗಡ ಮಾತಾಡ್ತಿದ್ದ, ಅವನು ಸರಿ ಬೀಳುವಂಥ ಸಂಗಾತಿ ಅವನಿಗೆ ಆಗಲಿಲ್ಲ. ಅದಕ್ಕೋಸ್ಕರ ನಾವು ಈಗ ಓದ್ತಾ ಇದ್ದೇವೆ ನಾವು ಆದಿಕಾಂಡ 1:28. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶಪಡಿಸಿಕೊಂಡ್ರೆ. ಅದರಿಂದ ದೇವರು ಏನು ಮಾಡ್ದ, ಈ ಭೂಮಿಯಲ್ಲಿ ಪ್ರಥಮ ಕುಟುಂಬವನ್ನು ಸ್ಥಾಪಿಸಿದ, ಪ್ರಥಮ ಮದುವೆ ದೇವರಲ್ಲಿ ಯೋಜಿಸಿದ, ಕುಟುಂಬವನ್ನಾಗಿ ರೂಪಿಸಿದ. ಇದು ವಿಶ್ವದಲ್ಲಿ ಮೊದಲ ಬಾರಿ ನಡೆದಂಥ ಮದುವೆ, ಕುಟುಂಬವಾಗಿ ದೇವರು ಅದನ್ನು ಒಂದು ಮಾಡಿದಂಥ ವಿಷಯ. ಅದರಿಂದ ನಾವು ನೋಡ್ತಾ ಇದ್ದೇವೆ. ಅದರಿಂದ ಈ ಮನುಷ್ಯನನ್ನು ಉಂಟು ಮಾಡೋ ಯೋಜನೆಯು ಸಂಪೂರ್ಣ ಆಯಿತು. ಆಗಿರುವಾಗ ಎಷ್ಟೊಂದು ಅದ್ಭುತವಾದ ವಿಚಾರ ಅಲ್ವಾ. ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ ಹೇಗೆ ಕುಟುಂಬ ಪ್ರಾರಂಭವಾಯಿತು. ಸರ್ವಶಕ್ತನ ದೇವರು ಅವರಿಗೆ ಸಂಗಾತಿಯನ್ನಾಗಿ ಕುಟುಂಬವನ್ನಾಗಿ ಮಾಡಿದ. ಅವರು ಸಂತೋಷವಾಗಿ ನೆಮ್ಮದಿಯಾಗಿದ್ದರು, ದೇವರೊಂದಿಗೆ ಮಾತಾಡ್ತಾ ಇದ್ದರು. ಆಮೇಲೆ ಅವರು ದೇವರ ಮಹಿಮೆಯಲ್ಲಿದ್ದರು, ಅವರು ಪವಿತ್ರವಾಗಿದ್ದರು. ಹಾಗೆಂದ ಈ ಒಂದು ಅದ್ಭುತವಾದ ವಿಚಾರ ತಿಳ್ಕೊಳ್ಳುವಂತೆ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾನೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮನುಷ್ಯನ ಬೀಳುವಿಕೆಯ ಬಗ್ಗೆ ನೋಡೋಣ. ಮನುಷ್ಯನು ಹೇಗೆ ಪಾಪದಲ್ಲಿ ಬಿದ್ದ ಅದರ ವಿಷಯದಲ್ಲಿ ನಾವು ಹೇಳಲಿಕ್ಕಿದ್ದೇನೆ. ಅದರಿಂದ ದಯಮಾಡಿ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೇನಾಗ್ತದೆ, ನಮಗೆ ಬೇರೆ ಹೊಸ ವಿಡಿಯೋ ಹಾಕುವಾಗ ನಿಮಗೆ ಅದರ ಮೆಸೇಜ್ ಬರ್ತದೆ. ಆಮೇಲೆ ಇದನ್ನು ಲೈಕ್ ಮಾಡಿ, ಇತರರೊಂದಿಗೆ ಶೇರ್ ಮಾಡಿ. ಬೇರೆ ಮುಂದಿನ ವಿಡಿಯೋದಲ್ಲಿ ಸಿಗುವ.